ಎದ್ದೇಳ್ತಾರೆ, ಎದ್ದು ಅಂಗಡಿ ತೆಗಿತಾರ, ತಗೋತಾರ, ತೆಗ್ದು ಎಲ್ಲ ಅಂಗಡಿ ತೆಗ್ದು ನೀರ್ ಬಿಸಿ ಮಾಡ್ತಾರ, ಆಮೇಲೆ ನಾನು ಎದ್ದೇಳ್ತೀನಿ. ಇವ್ರು ಮಾತ್ರ ಆರಾಮ ಎದ್ದೇಳ್ತಾರ. ಒಂದೇನಪ್ಪ ಅಂತಂದ್ರೆ ಕೋಪ ಜಾಸ್ತಿ ಇವರಿಗೆ. ನಾನ್ ವೆಜ್ ಅಂತಂದ್ರೆ ಚಿಕನ್ ಡ್ರೈ, ಚಿಕನ್ ಮಸಾಲ ಮಾಡ್ತಿರ್ತೀನಿ ಹೋಟ್ಲಲ್ಲೆಲ್ಲ ಮಾಡ್ತಿದ್ದ. ಇವಾಗ ಮಾಡಲ್ಲ, ಇವಾಗ ಗಾಯ್ಸ್ ಫೈನಲಿ ಟೀ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಗೆದ್ದಿದ್ದು ಯಾರಪ್ಪ ಅಂದ್ರೆ ಅಪ್ಪ ಅವರು. ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಹೊಸ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಈ ಲಾಗ್ನಲ್ಲಿ ಅಪ್ಪ ಅಮ್ಮನ ಕಂಪ್ಯಾರಿಸನ್ ಮಾಡೋಣ ಬನ್ನಿ. ಯಾರ್ಯಾರು ಎದರಲ್ಲಿ ಸ್ಟ್ರಾಂಗ್ ಇದ್ದಾರೆ, ಯಾವ ವಿಷಯದಲ್ಲಿ ವೀಕ್ ಇದ್ದಾರೆ ಬನ್ನಿ. ಗಾಯ್ಸ್ ಎಲ್ಲ ಅಪ್ಪ ಅಮ್ಮ ಕೂತಿ ಡಿಸ್ಕಷನ್ ಮಾಡ್ತಿದ್ದಾರೆ ಬನ್ನಿ. ಗಾಯ್ಸ್ ನನಗೆ ಗೊತ್ತಿರೋ ಪ್ರಕಾರ ಅಮ್ಮನೇ ಬೇಗ ಹೇಳೋದು ಬೆಳಗ್ಗೆ, ಅದಾದ್ಮೇಲೆ ಅಪ್ಪ ಲೇಟ್ ಆಗಿ ಹೇಳ್ತಾರೆ. ಅವ್ರ ಬಾಯಲ್ಲಿ ಕೇಳೋ ಬನ್ನಿ. ಅಪ್ಪ ಬೆಳಗ್ಗೆ ನಿಮ್ಮಿಬ್ಬರಲ್ಲಿ ಯಾರು ಬೇಗ ಎದ್ದೇಳೋದು? ನಾನ್ ನಿನ್ಗೆ ಸಪೋರ್ಟ್ ಮಾಡಿದೆ, ನೀನ್ ಅಪ್ಪಗೆ ಸಪೋರ್ಟ್ ಮಾಡ್ತೇನಮ್ಮ. ಅಪ್ಪ ಎದ್ದೇಳ್ತಾರೆ, ಎದ್ದು ಅಂಗಡಿ ತೆಗಿತಾರ, ತಗೋತಾರ, ತೆಗ್ದು ಎಲ್ಲ ಅಂಗಡಿ ತೆಗ್ದು ನೀರ್ ಬಿಸಿ ಮಾಡ್ತಾರ, ಆಮೇಲೆ ನಾನು ಎದ್ದೇಳ್ತೀನಿ. ನೀನ್ ಯಾವಾಗ ಎದ್ದೇಳ್ತೀಯಮ್ಮ? ಅವರು 8 ಗಂಟೆ ಒಳಗೆ ಎದ್ದೇಳಲ್ಲಪ್ಪ. 8 ಗಂಟೆ ಮಟ್ಟ ಆರಾಮ್ ನಿದ್ದೆ ಮಾಡ್ತಾರೆ. ಏನ ನಾನೇ ಟೀ ಮಾಡ್ಬಿಡ್ತೀನಿ, ಜಲ್ದಿ ಒಂದ್ಸಲ ಟೀ ಮಾಡ್ಬಿಡ್ತೀನಿ, ಹಾಲ್ ತಗೊಂಡ್ಬಿಡ್ತೀನಿ. ಹಾಲ್ ಬರುತ್ತಲ್ಲ ಮತ್ತೆ ಅಂಗಡಿಗೆ ಬಂದು ಅಣ್ಣ ಅಂತ ಅಂಗಡಿ ಬಸ್ತಾರಲ್ಲ, ಮಕ್ಕೊಂಡಿರುವಾಗ ಅಣ್ಣ ಅಂಗಡಿ ಒಂದ್ ಹಾಲ್ ಬೇಕು, ಹಾಲ್ ಏನ್ ಮಾಡ್ತೀವಿ. ಅಮ್ಮ ಜಲ್ದಿ ಎದ್ದೇಳಲ್ಲ, ಯಾಕಂದ್ರೆ ಅವರು ಟೈರ್ಡ್ ಆಗಿರ್ತಾರೆ ಮನೆ ಕೆಲಸ ಮಾಡಿ ಡೈಲಿ ಮಾಡಿ. ಗಾಯ್ಸ್ ನನಗೆ ಗೊತ್ತಿರೋ ಪ್ರಕಾರ ಅಮ್ಮ ಅಂತ ಅನ್ಕೊಂಡೆ, ನೋಡಿದ್ರೆ ಅಪ್ಪರೇ ಸ್ಟಾರ್ಟಿಂಗ್ ಬೇಗ ಎದ್ದು ನಾನು ಎದ್ದೇಳೋದು ಫಸ್ಟ್ ಅಂಗಡಿ ಬಸ್ತೀನಿ, ಅಂಗಡಿ ಹಾಲ್ ತರ್ತಾನೆ, ಆಮೇಲೆ ಬಸ್ಸೋದು. ಯಾಕಂದ್ರೆ ನಮ್ಗೆ ಮೊದ್ಲಿಂದ ಅಭ್ಯಾಸ ಆಗ್ಬಿಡುತ್ತಲ್ಲ, ಈ ಹೋಟ್ಲ್ ಕೆಲಸ ಅವೆಲ್ಲ ಮಾಡಿ ಅಭ್ಯಾಸ ಮಾಡಿ ಎದ್ದೇಳ್ಬಿಡ್ತೀವಿ, ಕರೆಕ್ಟ್ ಎದ್ಬಿಡ್ತೀವಿ. ಇವ್ರು ಮಾತ್ರ ಆರಾಮ ಎದ್ದೇಳ್ತಾರ. ಒಂದೇನಪ್ಪ ಅಂತಂದ್ರೆ ಕೋಪ ಜಾಸ್ತಿ ಇವರಿಗೆ. ಏನ ಗಿರಾಕಿ ಬಂದ್ರೆ ಎದ್ದೇಳಮ್ಮ ಅಂತಂದ್ರೆ ಅಂಗಡಿ ಜಲ್ದಿ ಎದ್ದೇಳಲ್ಲ, ನೀನೇ ಹೋಗಿ ಕೊಡು ಅಂತಂತಾರೆ ಅಂಗಡಿ. ಇಬ್ರಲ್ಲಿ ಯಾರು ಅಡಿಗೆ ಚೆನ್ನಾಗಿ ಮಾಡ್ತಾರೆ ಕೇಳೋಣ ಬನ್ನಿ. ನನಗೆ ಗೊತ್ತಿರೋ ಪ್ರಕಾರ ಅಪ್ಪ ಕುಕ್ಕರ್ ಅಲ್ವಾ, ಅದಕ್ಕೆ ಅಪ್ಪಗೆ ಸಪೋರ್ಟ್ ಮಾಡ್ತೀನಿ ನಾನು. ಆದ್ರೂ ಅಮ್ಮ ಕೂಡ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಫಸ್ಟಿಗೆ ಅಮ್ಮಗೆ ಅಡಿಗೆ ಬರ್ತಿದ್ದಿಲ್ಲ, ಅಡಿಗೆ ಕಳಿಸಿದ್ದೆ ನಮ್ಮ ಅಪ್ಪ ಅವರು. ಇಬ್ರಲ್ಲಿ ಯಾರು ಅಡಿಗೆ ಚೆನ್ನಾಗಿ ಮಾಡ್ತಾರಪ್ಪ? ಅಡಿಗೆ ಮಾಡ್ತಾರವ ಮೊದ್ಲಿಂದ ನಾವು ಕುಕ್ಕು. ನಾನು 13 ವರ್ಷ ಇದಾಗ್ಲಿಂದ ಮೊದ್ಲೇ ಹೋಟ್ಲ್ ಫೀಲ್ಡ್ ಬಂದ್ಬಿಟ್ಟಿನಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಡೈಲಿ ಊಟ ಮಾಡ್ತೇನಲ್ಲ, ನನ್ನ ಸಪೋರ್ಟ್ ಅಮ್ಮಗೆ. ಆದ್ರೆ ಬನ್ನಿ ಕೇಳೋಣ. ಅಮ್ಮ ಯಾಕೆ ಸಪೋರ್ಟ್ ಮಾಡ್ತೇಪ್ಪ? ಅಮ್ಮಕ್ಕೆ ಅಡಿಗೆ ಕಲ್ಸಿದ್ದೆ ನಾನು. ಕಲ್ಸಿದ್ಯಾ? ಅಡಿಗೆ ಆದ್ಮೇಲೆ ಅಡಿಗೆ ಡೈಲಿ ಮಾಡ್ತಿರೋರು ಯಾರು? ಅಮ್ಮ ಮಾಡಿದ. ಅದಕ್ಕೆ ಅಮ್ಮಗೆ ಸಪೋರ್ಟ್. ಮಾಸ್ಟರ್ ಯಾರು, ಗುರು ಯಾರು, ಅದು ಫಸ್ಟ್ ಬೇಕಲ್ಲ. ಗುರು ಕಲ್ಸಿರ್ತಾರೆ, ಅದು ಕಂಟಿನ್ಯೂ ನಡ್ಸ್ಕೊಂಡು ಹೋಗ್ಬೇಕಲ್ಲ. ಪೂಜೆ ಮಾಡ್ಕೊಂಡು ಸರಿ ಬರ್ತಿದ್ದಿಲ್ಲ ಮನೆ. ಇವಾಗ ಕೇಳೋಣ ಬನ್ನಿ. ಅಮ್ಮಗೆ ಯಾವ್ಯಾವ ಅಡಿಗೆ ಮಾಡಕ್ ಬರುತ್ತೆ, ಮತ್ತೆ ಅಪ್ಪಗೆ ಯಾವ್ಯಾವ ಅಡಿಗೆ ಮಾಡಕ್ ಬರುತ್ತೆ. ಅಪ್ಪ ನಿನಗೆ ಯಾವ ಅಡಿಗೆ ಮಾಡಕ್ ಬರುತ್ತಪ್ಪ? ಫಸ್ಟ್ ಸ್ವೀಟ್ ಮಾಡ್ತೀನಿ. ಹಾ, ಒಳ್ಳೆ ಸ್ವೀಟ್ ಹುಗ್ಗಿ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಹುಗ್ಗಿ ಅಂದ್ರೆ ಗೋಧಿ ಹುಗ್ಗಿ. ಹುಗ್ಗಿ ಬಿಟ್ಟು ಬೇರೆ ತುಪ್ಪ ಎಲ್ಲ ಹಾಕಿ ಹುಗ್ಗಿ, ಗೋಧಿ ಹುಗ್ಗಿ ಸ್ವೀಟ್ ಅಲ್ಲಿ ಬಂದು. ಆಮೇಲೆ ಮತ್ತೆ ನಾನ್ ವೆಜ್ ಅಂತಂದ್ರೆ ಚಿಕನ್ ಡ್ರೈ, ಚಿಕನ್ ಮಸಾಲ ಮಾಡ್ತಿರ್ತೀನಿ ಹೋಟ್ಲಲ್ಲೆಲ್ಲ. ಮಾಡ್ತಿದ್ದ, ಇವಾಗ ಮಾಡಲ್ಲ. ಇವಾಗ ನೋಡಿ ಸ್ಟಾರ್ಟಿಂಗ್ ಮಾಡ್ತಿದ್ರಂತ. ಪೂಜೆ ಮಾಡಕ್ ಬರ್ತಿದ್ದಿಲ್ಲ, ಪೂಜೆ ಮಾಡೋದು ನಾನೇ ಕಳ್ಸಿದ್ದೀನಿ. ದೇವ್ರ ಮನೆಯಲ್ಲಿ ಪೂಜೆ ಮಾಡಕ್ ಬರ್ತಿಲ್ಲ. ನಿನಗೆ ಚಿಕನ್ ಅಡಿಗೆ ಮಾಡಿ ಅನ್ನ ಸರ್ವ್ ಮಾಡ್ತಿದ್ದೆ, ಅವಾಗ ನಾನು ಎಲ್ಲ ಕಲ್ಸಿದ್ ನಿನಗೆ. ಇರ್ಲಪ್ಪ, ಇಲ್ಲಿ ನಿನಗೆ ಇಷ್ಟ ಅಡಿಗೆ ಬರುತ್ತೆ. ಯಾಕೆ ಹೇಳ? ಇಲ್ಲಿ ನೋಡಿ ಕೆಲ್ಸಗಳಿರ್ತಾವ, ನಮಗೂ ಕೆಲ್ಸಗಳಿರ್ತಾವೆ. ಅಮ್ಮ ನಿನಗೆ ಯಾವ ಅಡಿಗೆ ಬರುತ್ತಮ್ಮ? ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಅಡಿಗೆ ಮಾಡ್ತೀವಿ. ಆಲ್ರೌಂಡ್ರು. ಕ್ರಿಕೆಟ್ ಅಲ್ಲಿ ಹೆಂಗ್ ಆಲ್ರೌಂಡ್ರು, ಇಲ್ಲಿ ಎಲ್ಲರ ಆಲ್ರೌಂಡ್ರು. ವೆಜ್ ಇರ್ಲಿ, ನಾನ್ ವೆಜ್ ಇರ್ಲಿ, ಅದ್ರಾಗ ಒಂದು ಅಡಿಗೆ ಹೇಳಮ್ಮ. ನಾನ್ ವೆಜ್ ಅಲ್ಲಿ ಯಾವ್ದು? ಮಟನ್, ಮಟನ್, ಸೊಳೆಗೆ ಏನಂತಾರ? ಬೋಟಿ ಕೂಡ ಅಮ್ಮ. ಗಾಯ್ಸ್ ಬೋಟಿ ಕೂಡ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಬೋಟಿ ಮಾಡಿದಾಗಂತೂ 7-8 ರೊಟ್ಟಿ ತಿಂತೀನಿ. ಅದು ಬಿಟ್ಟು ನಾರ್ಮಲ್ ಆಗಿ ಬರೀ 2 ರೊಟ್ಟಿ ನಾನು ತಿನ್ನೋದು. ಮತ್ತಮ್ಮ ನಾನ್ ವೆಜ್ ಅಲ್ಲಿ ಇವಾಗ ಅಪ್ಪ ಇಬ್ರು ಅಡಿಗೆ ಚೆನ್ನಾಗಿ ಮಾಡ್ತೀನಿ, ನನಗೆ ಈ ಅಡಿಗೆ ಬರುತ್ತೆ ಮತ್ತೆ ಈ ಅಡಿಗೆ ಬರುತ್ತೆ ಅಂತ ಹೇಳಿದ್ರು. ಇವಾಗ ಇಬ್ರಿಗೆ ಒಂದು ಟಾಸ್ಕ್, ನಾರ್ಮಲ್ ಟಾಸ್ಕ್ ಏನಪ್ಪಾ ಅಂದ್ರೆ ಇಬ್ರಲ್ಲಿ ಇಬ್ರು ಟೀ ಮಾಡ್ಕೊಂತ ಅಂತ ಕೊಡ್ಬೇಕು ನನಗೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇಬ್ರಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬನ್ನಿ ಗಾಯ್ಸ್, ನೋಡ್ಬೋದು ಅಮ್ಮ ಟೀಗೆ ರೆಡಿ ಮಾಡ್ತಿದ್ದಾರೆ. ನೋಡಿ ಗಾಯ್ಸ್, ಅಮ್ಮ ಟೀ ಮಾಡ್ತಿದ್ದಾರೆ, ಒಂಥರ ಫುಲ್ಲು ಗಮ್ಮನ್ನ ಸ್ಮೆಲ್ಲು. ಬನ್ನಿ ನೋಡೋಣ, ಟೇಸ್ಟ್ ಮಾಡೋಣ. ಗಾಯ್ಸ್ ಫೈನಲಿ ಕಾಫಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ಹೇಳೋಣ ಯಾರು ಕಾಫಿ ಟೇಸ್ಟ್ ಇದೆ ಅಂತ.
ಗಾಯ್ಸ್ ಇದು ಅಮ್ಮ ಮಾಡಿದ ಕಾಫಿ, ಶುಂಠಿ ಕಾಫಿ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಯಾರು ಚೆನ್ನಾಗಿ ಮಾಡಿದ್ರು. ಗಾಯ್ಸ್ ಅಮ್ಮ ಮಾಡಿದ ಕಾಫಿ ಸೂಪರ್ ಇದೆ. ಅಪ್ಪನ ಟೇಸ್ಟ್ ಮಾಡಿ ಬನ್ನಿ. ಗಾಯ್ಸ್ ಫೈನಲಿ ಅಪ್ಪ ಏಲಕ್ಕಿ ಟೀ ಮಾಡಿದ್ದಾರೆ ನೋಡಿ, ಏಲಕ್ಕಿ ಹಾಕಿ ಇರಿ ಟೇಸ್ಟ್ ಮಾಡಿ ಹೇಳ್ತೀನಿ. ಗಾಯ್ಸ್ ಸೇಮ್ ಹೋಟ್ಲಲ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ಗೆ ಕುಕ್ಕರ್ ಒಬ್ಬರು ಅದೇ ರೀತಿ ಇಲ್ಲಿ ಕೂಡ ಮಾಡಿದೆ, ಚೆನ್ನಾಗಿದೆ ಕಾಫಿ. ಗಾಯ್ಸ್ ಫೈನಲಿ ಟೀ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಗೆದ್ದಿದ್ದು ಯಾರಪ್ಪ ಅಂದ್ರೆ ಅಪ್ಪ ಅವರು. ಯಾಕಂದ್ರೆ ಅವ್ರು ಫಸ್ಟ್ ಕುಕ್ಕರ್ ಅಲ್ವಾ, ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಮ್ಮನ ಕೂಡ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಇಬ್ಬರಲ್ಲಿ ಟೇಸ್ಟ್ ಕಂಪೇರ್ ಮಾಡಿದ್ರೆ ಅಪ್ಪಂದೇ ಬೆಸ್ಟ್. ನಾನು ಮೊದಲು ವಿಡಿಯೋ ಮಾಡಿ ಫಸ್ಟ್ ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಆ ಲಾಗ್ ನೋಡ್ತಿದ್ದಾರೆ ನೋಡಿ ಅಪ್ಪ ಅಮ್ಮ. ಈಗ ತಾನೇ ನಮ್ಮ ತಮ್ಮಂದಿರು ಸ್ಕೂಲಿಂದ ಬಂದಿದ್ದಾರೆ. ಅವ್ರ ಸ್ಕೂಲಲ್ಲಿ ನೋಡಿ ಗೈಸ್ ವಿಡಿಯೋ ನೋಡಿದ್ರು ಫಸ್ಟ್ ಲಾಗು. ಬನ್ನಿ ಕೇಳೋಣ ಯಾವ ರೀತಿ ಅನಿಸ್ತು ಅಂತ. ಅಪ್ಪ ಅಮ್ಮ ಫಸ್ಟ್ ಲಾಗ್ ನೋಡಿದ್ರಲ್ಲ, ಯಾವ ರೀತಿ ಅನಿಸ್ತು? ಚೆನ್ನಾಗೈತೆ ನೋಡಿ ಗೈಸ್ ಅಮ್ಮ ಹೇಳಿದ್ರು. ಅಪ್ಪ ನೀನು? ಅದು ಅರವಿಂದ ಅವರೆಲ್ಲ ಅರವಿಂದ ಅಲ್ಲಿ ಡಗ್ಗ, ಆ ಡಗ್ಗೆಲ್ಲ ಧನು ಕರ್ಕೊಂಡು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡು. ಮುಂದೆ ವರ್ಷ ನಿಮ್ ಟೀಮ್ ಎಲ್ಲ ಕರ್ಕೊಂಡು ಹೋಗಿ ಒಳ್ಳೆ ರೀಲ್ಸ್ ಸ್ವಲ್ಪ ಬೇರೆ ಬೇರೆ ಜಾಗದಲ್ಲಿ ಮಾಡ್ರಿ. ಒಳ್ಳೆ ಚೆನ್ನಾಗಿ ಐತೆ ವಿಡಿಯೋ, ಪರವಾಗಿಲ್ಲ ಚೆನ್ನಾಗಿ ಮಾಡಿ ರೀಲ್ಸ್ ಎಲ್ಲ. ಗೈಸ್ ನೋಡಿದ್ರಲ್ಲ ಫಸ್ಟ್ ಲಾಗ್ ನೋಡಿ ಅಪ್ಪ ಅಮ್ಮ ಯಾವ ರೀತಿ ಕಮೆಂಟ್ ಮಾಡಿದ್ರು, ಮತ್ತೆ ಯಾವ ರೀತಿ ಹೇಳಿದ್ರು, ಮತ್ತೆ ಏನೇನು ಕರೆಕ್ಷನ್ ಮಾಡ್ಕೊ ಅಂತ ಹೇಳಿದ್ರು. ಅವೆಲ್ಲ ಮುಂದಿನ ವಿಡಿಯೋದಲ್ಲಿ ಮಾಡ್ಕೋತೀವಿ. ಮತ್ತೆ ಇನ್ನು ಚೆನ್ನಾಗಿರೋ ಲಾಗ್ ಮಾಡ್ತೀವಿ ಗೈಸ್. ಅಪ್ಪ ಅಮ್ಮ ಜೊತೆ ಲಾಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಲ್ಲ ಗೈಸ್. 30 ಡೇ ಇವತ್ತಿಂದು 29 ಡೇಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪ್ಪ ಅಮ್ಮ ಕ್ಯಾಮ್ರಾ ಮುಂದೆ ಜಲ್ದಿ ಬರಲ್ಲ ಗೈಸ್. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀನಿ. ಆದರೂ ಅಪ್ಪ ಬಂದರು. ಮತ್ತು ಅಮ್ಮಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಬರಲ್ಲ. ಅವರು ಆದಷ್ಟು ಮಾತಾಡಿದ್ದಾರೆ. ಎಲ್ಲಾದರೂ ಮಿಸ್ಟೇಕ್ ಆದರೆ, ಏನಾದರೂ ಫಾಲ್ಟ್ ಆಗಿದರೆ ಸಾರಿ. ಮತ್ತು ಮುಂದೆ ವಿಡಿಯೋಸಲ್ಲಿ ಚೆನ್ನಾಗಿ ಲಾಗ್ ಮಾಡ್ತೀನಿ, ಚೆನ್ನಾಗಿರೋ ವಿಡಿಯೋಸ್ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಗೈಸ್. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ಥರ ಇಂಟ್ರೆಸ್ಟಿಂಗ್ ಲಾಗ್ ಮುಂದೆ ವಿಡಿಯೋಸಲ್ಲಿ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.